ನಮಸ್ಕಾರ ವೀಕ್ಷಕರೇ, ವಿವಾಂತ್ ಏಸ್ಥೆಟಿಕ್ಸ್ ಜೀವಂತ ಸೌಂದರ್ಯ ಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಸಿದ್ದರಾಮಯ್ಯ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಚರ್ಮ ತುಂಬಾ ಗ್ಲೋ ಆಗಿರಬೇಕು, ಪಿಂಪಲ್ ಫ್ರೀ ಆಗಿರಬೇಕು, ಪಿಗ್ಮೆಂಟೇಷನ್ ಫ್ರೀ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇರುವಂತ ಆಸೆ. ನಾವು ಕೂಡ ಬೆಳ್ಳಕ್ಕೆ ಕಾಣಿಸ್ಬೇಕು ಎಲ್ಲರ ತರ ಅನ್ನೋದು ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಇರುವಂತಹ ಆಸೆ ಅಂತಾನೆ ಹೇಳ್ಬೋದು. ಒಳ ಸೌಂದರ್ಯದ ಜೊತೆಗೆ ಹೊರ ಸೌಂದರ್ಯ ಕೂಡ ತುಂಬಾ ಮುಖ್ಯ ಆಗುತ್ತೆ, ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಬಟ್ ಇತ್ತೀಚಿನ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ನಮ್ಗೆ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಗ್ಲೋನೆಸ್ ಕಳ್ಕೊಳ್ಳುವಂಥದ್ದಾಗಿರ್ಬೋದು, ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಪರಿಹಾರ ಏನಪ್ಪಾ ಅಂತಂದ್ರೆ ವಿವಾಂತ್ ಏಸ್ಥೆಟಿಕ್ ನಲ್ಲಿ ಇರುವಂತಹ ಟ್ರೀಟ್ಮೆಂಟ್. ಇದರಲ್ಲಿ ಗ್ಲುಕೋಥಿಯೋನ್ ಇಂಜೆಕ್ಷನ್ ಅನ್ನ ಬಳಸಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ನಮ್ಮ ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗುತ್ತೆ, ಈ ಒಂದು ಇಂಜೆಕ್ಷನ್ ಕೈಗೆಟುಕುವ ದರದಲ್ಲಿ ಸಿಗುವಂತದ್ದು, ಜೊತೆಗೆ ಇನ್ನು ಯಾವೆಲ್ಲ ಟ್ರೀಟ್ಮೆಂಟ್ ಇದೆ, ಯಾವ ರೀತಿಯಾಗಿ ಅದನ್ನು ಪಡಿಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿವಾಂತ್ ಏಸ್ಥೆಟಿಕ್ ಕ್ಲಿನಿಕ್ ನ ಏಸ್ಥೆಟಿಕ್ಸ್ ಪ್ರಾಕ್ಟೀಷನರ್ ಆದಂತಹ ಡಾಕ್ಟರ್ ಸಂಗೀತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿಸ್ ಶೋ. ಗ್ಲೂಟಾಥಯೋನ್ ಇಂಜೆಕ್ಷನ್ಸ್ ತಗೊಂಡ್ರೆ ನಿಜವಾಗಲೂ ಬಿಳಿ ಆಗ್ತಾರಾ? ನಿಮ್ಮಲ್ಲಿ ಅನೇಕರಿಗೆ ಈ ಸಂದೇಹವಿದೆ. ಸೊ ಗ್ಲೂಟಾಥಯೋನ್ ಬಗ್ಗೆ ಮಾತಾಡಲು ಇವತ್ತು ಇಲ್ಲಿದ್ದೇನೆ. ಐ ಆಮ್ ಡಾಕ್ಟರ್ ಸಂಗೀತಾ ಫ್ರಮ್ ವಿವಾಂತ್ ಏಸ್ಥೆಟಿಕ್ಸ್. ಎಸ್ ಡಾಕ್ಟರ್, ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತ ಆಸೆ. ಅದು ಏಜ್ ಮ್ಯಾಟರ್ ಆಗಲ್ಲ, ಜೆಂಡರ್ ಮ್ಯಾಟರ್ ಆಗಲ್ಲ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ನನ್ನ ಸೌಂದರ್ಯ ಕೂಡ ಅಂದ್ರೆ ಚರ್ಮದ ಸೌಂದರ್ಯ ತುಂಬಾ ಹೆಲ್ದಿ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಒಂದಷ್ಟು ಜನ ಸ್ಕಿನ್ ಗ್ಲೋ ಇದ್ರೆ ಸಾಕಪ್ಪ ಅಂತ ಒಂದಷ್ಟು ಜನ ಅನ್ಕೋತಾರೆ, ಒಂದಷ್ಟು ಜನ ಬ್ರೈಟ್ ಕಾಣಿಸ್ಬೇಕು, ಜೊತೆಗೆ ಪಿಂಪಲ್ ಫ್ರೀ ಆಗಬೇಕು ಅನ್ನೋದು. ಬಟ್ ಲೈಫ್ ಸ್ಟೈಲ್ ಇಂದ ಅದು ಸಾಧ್ಯ ಆಗ್ತಿಲ್ಲ. ಒಂದು ಫುಡ್ ಆಗಿರ್ಬೋದು ಅಥವಾ ನಾವು ಮಲಗುವಂತ ಟೈಮು, ಎದ್ದೇಳುವಂತ ಟೈಮು, ತಿನ್ನುವಂತ ಆಹಾರ, ಇದೆಲ್ಲದ್ರಿಂದ ಇದು ಸಮಸ್ಯೆ ಜಾಸ್ತಿ ಆಗ್ತದೆ, ಚರ್ಮದ ಸಮಸ್ಯೆ. ಇದಕ್ಕೆ ನಿಮ್ಮಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ? ಜೊತೆಗೆ ನೀವು ಹೇಳ್ತಾ ಇದ್ರಿ ಗ್ಲುಕೋಥಿಯಾನ್ ಇಂಜೆಕ್ಷನ್ ಇದೆ ಎಲ್ಲದಕ್ಕೂ ಕೂಡ ಅವಾಯ್ಡ್ ಮಾಡತ್ತೆ ಅಂತ. ಸೊ ಹೀಗಂದ್ರೆ ಏನು, ಇದು ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್? ಸೊ ಈ ಗ್ಲೂಟಾಥಯೋನ್ ಅಂದರೆ ಏನು ಅಂದರೆ, ಇದು ನಮ್ಮ ದೇಹದಲ್ಲಿರುವ ಪ್ರಮುಖವಾದ ಆಂಟಿ ಆಕ್ಸಿಡೆಂಟ್, ಅಂದರೆ ಉತ್ಕರ್ಷಣ ನಿರೋಧಕ. ಸೊ ಇದು ಏನ್ ಮಾಡತ್ತೆ ಅಂದ್ರೆ, ಇದು ನಮ್ಮ ಜೀವಕೋಶಗಳಿಗೆ ಹಾನಿ ಮಾಡುವ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದು ನಮ್ಮ ದೇಹದಲ್ಲಿಯೇ ಉತ್ಪತ್ತಿ ಆಗುತ್ತೆ. ಅಂಡ್ ಸೊ ದಿಸ್ ಗ್ಲೂಟಾಥಯೋನ್ ಇಸ್ ಆಲ್ಸೋ ಕಾಲ್ಡ್ ಬೈ ಅದರ್ ನೇಮ್ಸ್ ಸಚ್ ಆಸ್ ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ಸ್ ಆರ್ ದ ಮಾಸ್ಟರ್ ಆಂಟಿ ಆಕ್ಸಿಡೆಂಟ್. ಓಕೆ, ಇದೇನೆಲ್ಲ ಕಾಂಪೋಸಿಷನ್ ಏನಿರುತ್ತೆ ಡಾಕ್ಟರ್ ಇದ್ರಲ್ಲಿ? ಯಾಕಂದ್ರೆ ಎಷ್ಟೋ ಜನ ಗೊತ್ತೇ ಇಲ್ಲ. ಒಂದಷ್ಟು ಜನ ಹೇಳ್ತಾರೆ ತರಕಾರಿ ತಿನ್ಬಿಟ್ರೆ ಪಿಂಪಲ್ ಎಲ್ಲ ಸರಿ ಹೋಗುತ್ತೆ, ಅಥವಾ ಯಾವುದೋ ಒಂದು ಟಾನಿಕ್ ಅಥವಾ ಆಯಿಂಟ್ಮೆಂಟ್ ಕೊಡ್ತಾರೆ, ಅದು ಹಚ್ಚಿದ್ರೆ ಹೋಗುತ್ತೆ ಅನ್ನೋ ಇನ್ನ ಮಿಸ್ಕನ್ಸೆಪ್ಷನ್ ಅಲ್ಲಿ ಇದಾರೆ ಜನ. ಸೊ ಈ ಒಂದು ಗ್ಲೂಟೋಥಿಯಾನ್ ಅಂದ್ರೆ ಏನು, ಇದ್ರ ಕಾಂಪೋಸಿಷನ್ ಯಾವ್ದೆಲ್ಲ ಇರತ್ತೆ ಅಂತ? ಸೊ ಇದು ಗ್ಲೂಟಾಥಯೋನ್ ಬೇಸಿಕ್ಲಿ ಇದರಲ್ಲಿ 3 ಅಮೈನೋ ಆಸಿಡ್ ಇರುತ್ತೆ, ವಿಚ್ ಇಸ್ ಮೇಡ್ ಅಪ್ ಆಫ್ ಲೈಕ್ ಗ್ಲೈಸಿನ್, ಸಿಸ್ಟೀನ್ ಮತ್ತು ಗ್ಲೂಟಾಮಿಕ್ ಆಸಿಡ್. ಸೊ ಇದು ಬಾಡಿಯಲ್ಲಿ ಇಂಜೆಕ್ಟ್ ಮಾಡುವಾಗ ವಿ ವಿಲ್ ಮಿಕ್ಸ್ ಇಟ್ ವಿತ್ ಅದರ್ ವೈಟಮಿನ್ಸ್ ಆಲ್ಸೋ. ಮೋಸ್ಟ್ ಕಾಮನ್ಲಿ ವೈಟಮಿನ್ ಸಿ ಗ್ಲೂಟಾಥಯೋನ್ ಜೊತೆ ಕೊಡ್ತೀವಿ, ಆರ್ ಇವನ್ ಅದರ್ ಗ್ರೂಪ್ ಆಫ್ ವೈಟಮಿನ್ಸ್, ಸಮಟೈಮ್ಸ್ ಇವನ್ ಅಮೈನೋ ಆಸಿಡ್ಸ್. ಲುಕಿಂಗ್ ಅಟ್ ಈಚ್ ಪೇಷಂಟ್ ದ ಗ್ಲೂಟಾಥಯೋನ್ ಕಾಕ್ಟೈಲ್ ವಿಲ್ ಬಿ ಕಸ್ಟಮೈಸ್ಡ್. ಈ ತರ. ಇನ್ನು ಡಾಕ್ಟರ್, ಪ್ರತಿಯೊಬ್ರು ಅಂದ್ಕೋತಾರೆ ಒಂದು ಇಂಜೆಕ್ಷನ್ ತಗೊಂಡಿದ ತಕ್ಷಣ ನಮ್ದೆಲ್ಲ ಕ್ಲಿಯರ್ ಆಗತ್ತಾ ಸ್ಕಿನ್ ಅಂತ. ಯಾಕಂದ್ರೆ ಎಷ್ಟೋ ಜನ ಸುಮಾರು ಸಾವಿರ ಲಕ್ಷಗಳನ್ನ ಖರ್ಚು ಮಾಡ್ತಾರೆ. ಒಂದು ಪಿಂಪಲ್ ಆದ್ರೂ ಕೂಡ ಜನ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತಾರೆ, ಅಯ್ಯೋ ಪಿಂಪಲ್ ಆಯ್ತು, ಇದನ್ನ ಯಾವ ರೀತಿಯಾಗಿ ಹೋಗಿಸ್ಕೊಳ್ಳೋದು, ಅಥವಾ ಸ್ವಲ್ಪ ಸನ್ ಟ್ಯಾನ್ ಆದ್ರೂ ಕೂಡ ಅಯ್ಯೋ ಮುಖ ಕಪ್ಪಾಗ್ತಿದೆ, ಏನ್ ಮಾಡೋದು, ಪಿಗ್ಮೆಂಟೇಷನ್ ಆಗ್ತಿದೆ ಅಂತ. ಸೊ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಡಾಕ್ಟರ್ ಈ ಇಂಜೆಕ್ಷನ್? ಸೊ ಈ ಗ್ಲೂಟಾಥಯೋನ್ ಅನ್ನೋದು ನಿಮ್ಮ ಚರ್ಮಕ್ಕೆ ಏನು ಮಾಡುತ್ತದೆ ಅಂತ ನೋಡೋಣ. ಇದು ಬೇಸಿಕ್ಲಿ ನಮ್ಮ ದೇಹದಲ್ಲಿ ಮೆಲನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಸೊ ಮೆಲನಿನ್ ಬಗ್ಗೆ ಕೆಲವು ಬೇಸಿಕ್ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಸೊ ಮೆಲನಿನ್ ನಮ್ಮ ಚರ್ಮಕ್ಕೆ ಬಣ್ಣವನ್ನು ಕೊಡುತ್ತದೆ. ಹೆಚ್ಚಿನ ಮೆಲನಿನ್ ಉತ್ಪತ್ತಿ ಆಗೋದ್ರಿಂದ ಚರ್ಮವು ಕಪ್ಪಾಗುತ್ತದೆ. ಸೊ ಬೇಸಿಕ್ಲಿ ನಮ್ಮ ದೇಹದಲ್ಲಿ 3 ವಿಧದ ಮೆಲನಿನ್ಗಳಿವೆ, ಫಿಯೋಮೆಲನಿನ್, ಯು ಮೆಲನಿನ್ ಮತ್ತು ನ್ಯೂರೋಮೆಲನಿನ್. ಬಟ್ ಫಿಯೋಮೆಲನಿನ್, ಯು ಮೆಲನಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಕಲರ್ ಟು ಅವರ್ ಸ್ಕಿನ್, ಹೇರ್ಸ್ ಅಂಡ್ ಐಸ್. ಸೊ ಇದೆರಡೂ ಹೆಚ್ಚಿನ ಸಾಂದ್ರತೆಯಲ್ಲಿ ಇರೋದ್ರಿಂದ ನಮ್ಮ ಚರ್ಮವು so glutathione will increase the concentration of these 2 types of melanin, pheomelanin ಮತ್ತು eumelanin. ಓಕೆ, ಇನ್ನು ಸ್ಕಿನ್ ಬೆನಿಫಿಟ್ಸ್ ಏನ್ ಡಾಕ್ಟರ್? ಇದರಿಂದ ಗ್ಲೂಟಾಥಿಯೋನ್ ಬೆನಿಫಿಟ್ಸ್ ಏನಿರತ್ತೆ ನಮ್ಮ ಸ್ಕಿನ್ನಿಗೆ? ಇದನ್ನ ತಗೊಳ್ಳೋದ್ರಿಂದ ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡತ್ತೆ? ಸೊ ಫಸ್ಟ್ ಆಫ್ ಆಲ್ ಈ ಗ್ಲೂಟಾಥಯೋನ್ ನಾನು ಇವಾಗ ಹೇಳ್ದಂಗೆ ನಿಮ್ಗೆ ಉತ್ತಮವಾದ ಮೈ ಬಣ್ಣವನ್ನು ನೀಡುತ್ತದೆ. ಸೆಕೆಂಡ್ಲಿ ಗ್ಲೂಟಾಥಯೋನ್ ನಿಮ್ಮ ಸ್ಕಿನ್ ಅಲ್ಲಿ ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಸೊ ನಿಮ್ಗೆ ಓವರ್ ಆಲ್ ಸ್ಕಿನ್ ಟೈಟನಿಂಗ್ ಮತ್ತೆ ಒಂದು ಆಂಟಿ ಏಜಿಂಗ್ ಎಫೆಕ್ಟ್ ಇರುತ್ತೆ, ನಾಟ್ ಓನ್ಲಿ ದ ಸ್ಕಿನ್ ಇನ್ ದ ಫೇಸ್ ಬಟ್ ದ ಓವರ್ ಆಲ್ ಬಾಡಿ.
ಹೋಲ್ ಬಾಡಿ ನಿಮ್ಗೆ ಸ್ಕಿನ್ ಟೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಎಫೆಕ್ಟ್ ಇರುತ್ತೆ. ಮತ್ತೆ ಥರ್ಡ್ ಬೆನಿಫಿಟ್ ಏನು ಅಂದ್ರೆ ಗ್ಲೂಟಾಥಯೋನ್ ನಮ್ಮ ಚರ್ಮದ ಮೇಲಿನ ಕಪ್ಪು ಕಳೆಗಳು ಮತ್ತು ಈ ಹೈಪರ್ ಪಿಗ್ಮೆಂಟೇಶನ್ ಇವನ್ನೆಲ್ಲ ಹಗರುಗೊಳಿಸುತ್ತದೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ಮಾತನಾಡ್ಸೋಣ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಮೇಡಮ್. ಸರ್, ನಿಮ್ ಸಮಸ್ಯೆ ಏನಿದೆ? ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ಓಕೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾವು ಪಾಂಡಪುರದಿಂದ. ಹೇಳಿ ಮೇಡಮ್, ಈಗ ಅದೇ ಇಂಜೆಕ್ಷನ್ ಇಂದ ಇದಾಗುತ್ತೆ ಅಂತಿಲ್ಲ ಸೌಂದರ್ಯ, ಇದು ಹೆಂಗೆ ಮೇಡಮ್ ಇದು? ಸೊ ಇದು ನಾವು ಹೇಗಂದ್ರೆ IV ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ನೀವು ಡ್ರಿಪ್ಸ್ ತಗೊಳ್ತೀರಲ್ಲ ಹಾಸ್ಪಿಟಲ್ ಅಲ್ಲಿ, ಸೇಮ್ ಅದೇ ತರ ಡ್ರಿಪ್ ಬಾಟಲ್ ಅಲ್ಲಿ ಇದು ಮಿಕ್ಸ್ ಮಾಡಿ ಗ್ಲೂಟಾಥಯೋನ್ ಆಡ್ ಮಾಡಿ ಇದರ ಜೊತೆಗೆ ಬೇರೆ ವೈಟಮಿನ್ಸ್ ಆಡ್ ಮಾಡಿ ಕೊಡ್ತೇವೆ. ಸೊ ಅದು ನೀವು ಒಂದು 5 to 8 ಸೆಷನ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಸ್ಕಿನ್ ಇಶ್ಯೂಸ್ ಕಂಪ್ಲೀಟ್ಲಿ ಸಾಲ್ವ್ ಆಗುತ್ತೆ. ಮೇಡಮ್ ಫುಲ್ ವೈಟ್ ಆಗುತ್ತಾ ಮೇಡಮ್? ಫುಲ್ ವೈಟ್ ಆಗಲ್ಲ, ನೀವು ಇರೋ ಕಾಂಪ್ಲೆಕ್ಷನ್ ಗಿಂತ ಒಂದು 1 to 2 ಶೇಡ್ಸ್ ಲೈಟರ್. ಸರಿ ಮೇಡಮ್, ಏನು ಅಡ್ಡ ಪರಿಮಾಣ ಏನು ಇಲ್ಲ, ಸೈಡ್ ಎಫೆಕ್ಟ್ಸ್ ಆ ತರದ್ ಏನು ಇಲ್ಲ. ಇದು ಆಕ್ಚುಲಿ ನಿಮ್ ಬಾಡಿಯಲ್ಲಿರೋ ಆಂಟಿ ಆಕ್ಸಿಡೆಂಟ್ ನಮ್ ಬಾಡಿಯಲ್ಲಿ ನಾರ್ಮಲ್ ಆಗಿರೋದು. ಸೊ ಆಸ್ ವಿ ಏಜ್ ಏನಾಗುತ್ತೆ ಅಂದ್ರೆ ಇದು ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಎಕ್ಸ್ಟರ್ನಲಿ ಸಪ್ಲಿಮೆಂಟ್ ಕೊಟ್ರೆ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್. ಆಸ್ ಸಚ್ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ, ಮೇಜರ್ ಸೈಡ್ ಎಫೆಕ್ಟ್ಸ್. ಎಷ್ಟು ಬರುತ್ತೆ ಮೇಡಮ್ ಅದು? ಕೇಳಿಸ್ಲಿಲ್ಲ, ಏನಂತ ಹೇಳಿ? ಎಷ್ಟು ಸೆಷನ್ ಅಂತ ಕೇಳಿದ್ರೆ? ಎಷ್ಟು ಸೆಷನ್ಸ್ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ, ನಿಮ್ಮ ಇದು ಕಾಂಪ್ಲೆಕ್ಷನ್ ಇದೆಲ್ಲ ನೋಡ್ಬಿಟ್ಟು ಹೇಳಕ್ ಬರುತ್ತೆ. ಬಟ್ ಮಿನಿಮಮ್ ನಿಮ್ಗೆ 5 ಸೆಷನ್ಸ್, ಮ್ಯಾಕ್ಸಿಮಮ್ ಅಂದ್ರೆ ಅರೌಂಡ್ 8 to 10 ಆಗುತ್ತೆ. ಓಕೆ ಮೇಡಮ್. ಎಸ್ ನಾಗರಾಜ್, ಮತ್ತಷ್ಟು ಮಾಹಿತಿ ಬೇಕು, ನೀವು ಕೂಡ ಟ್ರೀಟ್ಮೆಂಟ್ ತಗೋಬೇಕು ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ, ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ತೆಗೆದುಕೊಳ್ಬಹುದು. ಡಾಕ್ಟರ್, ಆ ಸ್ಕಿನ್ ಜೊತೆಗೆ ಈ ಒಂದು ಗ್ಲುಕೋಥಿಯಾನ್ ಇಂದ ಏನೆಲ್ಲ ಬೆನಿಫಿಟ್ಸ್ ಬಾಡಿಗೆ ಸಿಗತ್ತೆ ಡಾಕ್ಟರ್? I was talking about the glutathione benefits on skin. Okay. So ಅದು ಇನ್ನು ಒಂದು 2-3 ಪಾಯಿಂಟ್ ಇದೆ. I'll finish off that. ಸೊ ಗ್ಲೂಟಾಥಯೋನ್ ನಮ್ಮ ಸ್ಕಿನ್ ಮೇಲಿನ ಕಪ್ಪು ಕಳೆಗಳು, ಹೈಪರ್ ಪಿಗ್ಮೆಂಟೇಶನ್ ಇವನ್ನೆಲ್ಲ ಈವನ್ ಔಟ್ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಅಸ್ ಇನ್ ಅಚೀವಿಂಗ್ ಈವನ್ ಸ್ಕಿನ್ ಟೋನ್. ಸೊ ಮತ್ತೆ ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ UV ರೇಸ್. UV ಕಿರಣಗಳಿಂದ ಈ ಹಾರ್ಮ್ಫುಲ್ ಎಫೆಕ್ಟ್ಸ್ ನಲಿಫೈ ಮಾಡುತ್ತೆ ಗ್ಲೂಟಾಥಯೋನ್. ಸೊ ದೀಸ್ ಆರ್ ದ ಓವರ್ ಆಲ್ ಸ್ಕಿನ್, ಮೇನ್ಲಿ ಸ್ಕಿನ್ ವೈಟರಿಂಗ್ ಮತ್ತೆ ಬೇರೆ ಸ್ಕಿನ್ ಇಶ್ಯೂಸ್ ಇದ್ರಲ್ಲಿ ಸಾರ್ಟ್ ಔಟ್ ಆಗುತ್ತೆ. ಓಕೆ, ಇನ್ನು ಸ್ಕಿನ್ ಬೆನಿಫಿಟ್ಸ್ ಜೊತೆಗೆ ಏನೆಲ್ಲ ಬೆನಿಫಿಟ್ಸ್ ನಮ್ಗೆ ಇದರಿಂದ ಸಿಗತ್ತೆ ಡಾಕ್ಟರ್? ಸೊ ಓವರ್ ಆಲ್ ನೀವು ಇದು ಸ್ಕಿನ್ ತಗೊಳ್ತೀರಾ, ಬಟ್ ಯು ವಿಲ್ ಆಲ್ಸೋ ಹ್ಯಾವ್ ಅದರ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಗ್ಲೂಟಾಥಯೋನ್. ಫಸ್ಟ್ ಆಫ್ ಆಲ್ ಏನು ಅಂದ್ರೆ ನಮ್ಮ ಲಿವರ್ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಫ್ಯಾಟಿ ಲಿವರ್ ಇವನ್ನೆಲ್ಲ ಇಟ್ ವಿಲ್ ಹೆಲ್ಪ್ ಇನ್ ಆಲ್ ದೀಸ್ ಕಂಡೀಷನ್ಸ್. ಮತ್ತೆ ಗ್ಲೂಟಾಥಯೋನ್ ನಮ್ಮ ಹೋಲ್ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಕಡಿಮೆ ಮಾಡುತ್ತೆ ಮತ್ತು ಇಟ್ ಇಸ್ ಆಲ್ಸೋ ಅನ್ ಆಂಟಿ ಇನ್ಫ್ಲಮೇಟರಿ. ಸೊ ನಮ್ಮ ಎಲ್ಲಾ ಅಂಗಾಂಗಗಳಲ್ಲಿ ಇನ್ಫ್ಲಮೇಷನ್ ಅನ್ನೋದು ಕಡಿಮೆ ಮಾಡುತ್ತೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಇಟ್ ವಿಲ್ ಇಂಪ್ರೂವ್ ಅವರ್ ಓವರ್ ಆಲ್ ಹೆಲ್ತ್, ಓವರ್ ಆಲ್ ಡಿಟಾಕ್ಸ್ ಆಗುತ್ತೆ. ಸೊ ವಿ ವಿಲ್ ಸ್ಟಾರ್ಟ್ ಗ್ಲೋಯಿಂಗ್ ಫ್ರಮ್ ವಿದಿನ್, ನಾಟ್ ಓನ್ಲಿ ಫ್ರಮ್ ಔಟ್ಸೈಡ್, ಫ್ರಮ್ ವಿದಿನ್. ಓಕೆ, ಇನ್ನು ಗ್ಲುಟಾಥಿಯೋನ್ ಅದು ಇಂಜೆಕ್ಷನ್ ಅಥವಾ ಪಿಲ್ಸ್ ಅಂದ್ರೆ ಮಾತ್ರೆ ಕೂಡ ಸಿಗತ್ತಾ? ಯಾಕಂದ್ರೆ ಒಂದಷ್ಟು ಜನ ಇಂಜೆಕ್ಷನ್ ಅಂದ ತಕ್ಷಣ ಭಯ ಬೀಳ್ತಾರೆ, ಇಂಜೆಕ್ಷನ್ ಸಫಾಸನೆ ಬೇಡಪ್ಪ ಅಂತ ಭಯ ಬೀಳ್ತಾರೆ. ಟ್ಯಾಬ್ಲೆಟ್ ಇದ್ರೆ ಈಸಿಯಾಗಿ ತಗೋತೀವಿ ಅನ್ನೋರು ಕೂಡ ಇದ್ದಾರೆ. ಸೊ ಟ್ಯಾಬ್ಲೆಟ್ ಕೂಡ ಸಿಗತ್ತಾ ಅಥವಾ ಇಂಜೆಕ್ಷನ್ ಅಷ್ಟೇನಾ? ಎರಡಕ್ಕೂ ಏನ್ ಡಿಫರೆನ್ಸ್ ಇರುತ್ತೆ? ಗ್ಲೂಟಾಥಯೋನ್ ನಿಮಗೆ ವೇರಿಯಸ್ ಫಾರ್ಮ್ಸ್ ಅಲ್ಲಿ ಇದೆ. ಇಟ್ ಇಸ್ ಅವೈಲೇಬಲ್ ಇನ್ ದ ಇಂಜೆಕ್ಷನ್ ಫಾರ್ಮ್ ಆಸ್ ವೆಲ್ ಆಸ್ ಟ್ಯಾಬ್ಲೆಟ್ಸ್ ಆಲ್ಸೋ. ಇವಾಗ ಕ್ರೀಮ್ಸ್, ಜೆಲ್ಸ್ ಇದೆಲ್ಲಾನು ಅವೈಲೇಬಲ್ ಇದೆ. ಬಟ್ ನೀವು ಪಿಲ್ಸ್ ಫಾರ್ಮ್ ಅಥವಾ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ತಗೊಂಡ್ರೆ ಅದು ನಮ್ಮ ಲಿವರ್ ಅಲ್ಲಿ ಡಿಗ್ರೇಡ್ ಆಗುತ್ತೆ. ಸೊ ವಾಟ್ ಎವರ್ ಪರ್ಸೆಂಟೇಜ್ ರೀಚಸ್ ದ ಬ್ಲಡ್ ಸ್ಟ್ರೀಮ್ ಇಸ್ ವೆರಿ ಲೆಸ್. ಸೊ ಬಯೋ ಅವೈಲಬಿಲಿಟಿ ಆಫ್ ದ ಡ್ರಗ್ ಅಂತ ಇರುತ್ತೆ, ಅದು ತುಂಬಾ ಕಡಿಮೆ ಓರಲ್ ಫಾರ್ಮ್ ಅಲ್ಲಿ ತಗೊಂಡಾಗ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ. ಸೊ ನೀವು ಅದು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ತಗೊಂಡಾಗ ಇಟ್ ರೀಚಸ್ 100%. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಟೇಕ್ ಇನ್ ದ ಇಂಜೆಕ್ಷನ್ ಫಾರ್ಮ್, ದಟ್ ಈಸ್ IV. ಓಕೆ, ಇನ್ನು ಡಾಕ್ಟರ್, ಯಾವುದೇ ಒಂದು ಟ್ರೀಟ್ಮೆಂಟ್ ಅಂದ್ರೂ ಒಂದಷ್ಟು ಸರ್ಟೈನ್ ಕಂಡೀಷನ್ಸ್ ಅಂತ ಇರುತ್ತೆ. ಇಂಥವ್ರು ತಗೋಬೇಕು, ಇಂಥವ್ರು ತಗೋಬಾರ್ದು ಅನ್ನೋ ಒಂದು ಸರ್ಟೈನ್ ಕಂಡೀಷನ್ಸ್ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ಎಂಥವ್ರು ತಗೋಬಹುದು, ಯಾರ್ಯಾರು ತಗೋಬಹುದು, ಯಾರು ತಗೋಬಾರ್ದು, ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಗ್ಲೂಟಾಥಯೋನ್ ಇಂಜೆಕ್ಷನ್ ಅಂದ್ರೆ ಎವ್ರಿವನ್ ಅಬೌವ್ 18 years ಆಫ್ ಏಜ್ ಕ್ಯಾನ್ ಬಿ ಟೇಕನ್. ಎಲ್ಲರೂ ತಗೋಬಹುದು, ಪ್ರೊವೈಡೆಡ್ ಅವ್ರಿಗೆ ಲಿವರ್ ಏಲ್ಮೆಂಟ್ಸ್ ಅಥವಾ ಕಿಡ್ನಿ ಏಲ್ಮೆಂಟ್ಸ್ ಇವ್ರನ್ನೆಲ್ಲ ಫಿಲ್ಟರ್ ಮಾಡ್ತೀವಿ. ಸೊ ದೋಸ್ ಪೇಷಂಟ್ ಶುಡ್ ನಾಟ್ ಟೇಕ್. ಅದರ್ವೈಸ್ ನಾರ್ಮಲ್ ಆಗಿರೋರು ಗ್ಲೂಟಾಥಯೋನ್ ತಗೋಬಹುದು ಆಫ್ಟರ್ 18 years ಆಫ್ ಏಜ್, ಮೇ ಬಿ ಇವನ್ ಅಪ್ ಟು 60-65 ಇವರೆಲ್ಲ ತಗೋಬಹುದು. ಓಕೆ ಡಾಕ್ಟರ್, ಸ್ಕಿನ್ ಅಂದಿದ ತಕ್ಷಣ ಈಗ ಸುಮಾರು ಟ್ರೀಟ್ಮೆಂಟ್ಗಳಿದೆ, ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ತಕ್ಷಣ ಗ್ಲೋ ಆಗ್ತೀವಿ, ಆಮೇಲೆ ಮತ್ತೆ ಅದೇ ಅಪ್ಪ ಅನ್ನೋ ಒಂದು ಭಯ ಇದೆ ಜನರಲ್ಲಿ. ಸೊ ಇದು ಎಷ್ಟು ಸೆಷನ್ ಹೋಗ್ಬೇಕಾಗತ್ತೆ, ಎಷ್ಟು ಲಾಂಗ್ ಪೀರಿಯಡ್ ನಮ್ಗೆ ಇದ್ರ ರಿಸಲ್ಟ್ ಸಿಗತ್ತೆ,
ಇದ್ರ ಬಗ್ಗೆ ಗ್ಲೂಟಾಥಯೋನ್ ನಿಮಗೆ ಮಿನಿಮಮ್ ಯು ವಿಲ್ ಹ್ಯಾವ್ ಟು ಟೇಕ್ ಅಬೌಟ್ 8 ಸೆಷನ್ಸ್. ಬಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು 3rd ಸೆಷನ್ ಇಂದಾನೆ ರಿಸಲ್ಟ್ಸ್ ನೋಡ್ಕೋಬಹುದು. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಓವರ್ ಆಲ್ ಫೇರ್ನೆಸ್ ಆಫ್ ಫೇಸ್, ಬಾಡಿ, ಮತ್ತೆ ಬೇರೆ ರಿಸಲ್ಟ್ಸ್, ಗುಡ್ ಹೇರ್ ಗ್ರೋತ್, ಹೇರ್ ನೇಲ್ಸ್, ಇದೆಲ್ಲ ನಿಮಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಗ್ಲೂಟಾಥಯೋನ್ ಇಂದ. ಟು ಸಿ ದ ಕಂಪ್ಲೀಟ್ ರಿಸಲ್ಟ್ಸ್ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ ಅಬೌಟ್ 7 to 8 ಸೆಷನ್ಸ್. ಒಂದೊಂದು ಸೆಷನ್ಗೆ ಎಷ್ಟೆಷ್ಟು ಗ್ಯಾಪ್ ಇರುತ್ತೆ? ಇದು ಇಟ್ ಡಿಪೆಂಡ್ಸ್ ಅಗೇನ್ ನಿಮ್ಮ ಸ್ಕಿನ್ ಟೋನ್, ನಿಮ್ಮ ಏಜ್, ನಿಮ್ಮ ಬಾಡಿ ವೇಟ್, ಸೊ ಇದೆಲ್ಲ ನೋಡಿ ಡಿಸೈಡ್ ಮಾಡ್ತೀವಿ ದ ಟೈಮ್ ಇಂಟರ್ವಲ್. ಸೊ ಸಮ್ವೇರ್ ಬಿಟ್ವೀನ್ ವೀಕ್ಲಿ ಒನ್ಸ್ ಆರ್ ಇವನ್ ಮಂತ್ಲಿ ಟ್ವೈಸ್ ಆ ಥರನೂ ಇರುತ್ತೆ. ಹೌ ಮಚ್ ಇಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಗ್ಲೂಟಾಥಯೋನ್ ಸೆಷನ್ಸ್? ಪೇಷಂಟ್ ಕಂಡೀಷನ್ ನೋಡಿ ಅದಾದ ನಂತರ ಅದಾದ್ಮೇಲೆ ಡಿಸೈಡ್ ಆಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ನಮಸ್ತೆ ರಹೀಮ್ ಅವರೇ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಇದ್ರಿ ಅದ ಸ್ಕೀನ್ ತೋರ್ಸಾಯ್ತಿರಲ್ಲ, ನನ್ಗೆ ಬಂಗ್ ಐತ್ರಿ. ಅದ ಬಂಗ್ ಬಾಳ ದಿನ ಆಯ್ತ್ರಿ, ಒಂದ್ 15-20 ವರ್ಷ ಆಯ್ತ್ರಿ ಅದ. ಓಕೆ, ಡಾಕ್ಟರ್ ಸಂಗೀತಾ ಅವರಿದ್ದಾರೆ, ಅವ್ರ ಹತ್ರ ಹೇಳಿ, ಸೊಲ್ಯೂಷನ್ ಸಿಗತ್ತೆ ನಿಮ್ಗೆ. ಹೇಳಿ, ಏನಾಗಿದೆ ಸ್ಕಿನ್ ಅಲ್ಲಿ? ಅದ ಬಂಗ್ ಅಂತ ಆಗ್ತೈತಲ್ರಿ, ಅದಾಗೈತ್ರಿ. ಓಕೆ, ಮೋಸ್ಟ್ಲಿ ಇದು ಮೆಲಾಸ್ಮಾ ತರ ಅನ್ಸುತ್ತೆ. ಬ್ಲಾಕ್ ಪ್ಯಾಚಸ್ ಆಗಿದೆ ನಿಮ್ ಸ್ಕಿನ್ ಅಲ್ಲಿ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಕ್ಯೂರ್ಡ್ ವಿತ್ ಗ್ಲೂಟಾಥಯೋನ್. ಸೊ ಇವಾಗ ಗ್ಲೂಟಾಥಯೋನ್ ಇಂಜೆಕ್ಷನ್ ಬಗ್ಗೆ ಮಾತನಾಡ್ತಿದ್ದೀವಲ್ಲ, ಸೊ ಈ ಇಂಜೆಕ್ಷನ್ಸ್ ತಗೊಂಡ್ರೆ ನಿಮ್ಗೆ ರಿಲೀಫ್ ಸಿಗತ್ತೆ. ಬಟ್ ಅಲಾಂಗ್ ವಿತ್ ಸಮ್ ಅದರ್ ಟಾಪಿಕಲ್ ಟ್ರೀಟ್ಮೆಂಟ್ಸ್ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೇಕಲ್ಲ, ಆ ಟ್ರೀಟ್ಮೆಂಟ್ಸ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ರಿಲೀಫ್ ಸಿಗತ್ತೆ. ಎಲ್ಲಿ ಬರ್ಬೇಕ್ರಿ ಅದಕ್ಕೆ? ನಮ್ ಕ್ಲಿನಿಕ್ ವಿಸಿಟ್ ಮಾಡಬಹುದು ನೀವು, ಸದಾಶಿವ ನಗರದಲ್ಲಿದೆ. ಸೊ ಯು ಕ್ಯಾನ್ ವಿಸಿಟ್ ಅವರ್ ಕ್ಲಿನಿಕ್ ಫಾರ್ ಮೋರ್ ಡೀಟೇಲ್ಸ್. ರಹೀಮ್ ಅವರು, ಕೆಳಗಡೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ. ಆ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಕಾರ್ಯಕ್ರಮ ಮುಗಿದ್ಮೇಲೆ ಅಥವಾ ಇವಾಗೂ ಕೂಡ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ಹಾಸ್ಪಿಟಲ್ ಎಲ್ಲಿ ಬರುತ್ತೆ, ಯಾವಾಗ ಬರಬೇಕು, ನಿಮ್ಗೆ ಪ್ರೈಸ್ ಬಗ್ಗೆ ಏನಾದ್ರೂ ಬೇಕು ಅಂದ್ರೆ ಎಲ್ಲದನ್ನು ಕೂಡ ಮಾಹಿತಿ ತಿಳ್ಕೊಬಹುದು. ಹೆಚ್ಚಿನ ಮಾಹಿತಿಗಾಗಿ ಅಂತ ಟಿವಿ ಸ್ಕ್ರೀನ್ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ, ನಂಬರ್ಗೆ ಕಾಲ್ ಮಾಡಿ. ಇನ್ನು ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋ ಮುಂಚೆ ಏನಾದ್ರೂ ಪ್ರಿಕಾಷನರಿ ಮೆಷರ್ಸ್ ತೆಗೆದುಕೊಳ್ಬೇಕಾಗತ್ತೆ? ಯಾಕಂದ್ರೆ ಒಂದಷ್ಟು ಟ್ರೀಟ್ಮೆಂಟ್ಗಳಿಗೆ ಟ್ಯಾಬ್ಲೆಟ್ ತಗೊಳ್ಳೋರು ಪ್ರೆಗ್ನೆಂಟ್ ಇರ್ತಾರೆ, ಸೊ ಅಂಥವ್ರು ತಗೋಬಾರ್ದು. ಈ ರೀತಿಯ ಕಂಡೀಷನ್ಸ್ ಇರುತ್ತೆ. There are some conditions where glutathione cannot be administered. Of course, pregnant ladies avoid ಮಾಡಬೇಕು ಈ ಟ್ರೀಟ್ಮೆಂಟ್ ನ. ಸೆಕೆಂಡ್ಲಿ ಲ್ಯಾಕ್ಟೇಟಿಂಗ್ ಮದರ್ಸ್, ಇವರು ಅವಾಯ್ಡ್ ಮಾಡಬೇಕು. ಅದರ್ವೈಸ್ ನಾನು ವಾಟ್ ಎವರ್ ಐ ಟೋಲ್ಡ್, ದ ಲಿವರ್ ಏಲ್ಮೆಂಟ್ಸ್, ಕಿಡ್ನಿ ಏಲ್ಮೆಂಟ್ಸ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇರೋರು ಈ ಟ್ರೀಟ್ಮೆಂಟ್ ತಗೊಳ್ಳೋಂಗಿಲ್ಲ. ಅದರ್ವೈಸ್ ಎವ್ರಿಬಡಿ ಕ್ಯಾನ್ ಟೇಕ್. ಓಕೆ, ಇನ್ನು ಏಜ್ ಫ್ಯಾಕ್ಟರ್ ಏನಾದ್ರು ಮ್ಯಾಟರ್ ಆಗುತ್ತಾ ಡಾಕ್ಟರ್? ಏಜ್ ಫ್ಯಾಕ್ಟರ್, ಯಂಗರ್ ಏಜ್ ಇಂಡಿವಿಜುವಲ್ಸ್ ಸ್ವಲ್ಪ ಫಾಸ್ಟ್ ರಿಸಲ್ಟ್ಸ್ ನೋಡಬಹುದು. ಆಸ್ ಯು ಏಜ್ ದ ರಿಸಲ್ಟ್ಸ್ ವಿಲ್ ಬಿ ಲಿಟಲ್ ಸ್ಲೋ, ಆ ಥರ. ಓಕೆ, ಇನ್ನು ಡಾಕ್ಟರ್, ಯಾವುದೇ ಒಂದು ಟ್ರೀಟ್ಮೆಂಟಿಗೆ ಹೋದ್ರೂ ನಾವು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಒಂದಷ್ಟು ಟ್ರೀಟ್ಮೆಂಟ್ ತಗೊಂಡಿದ ತಕ್ಷಣ ನಮಗೆ ಗ್ಲೋ ಬರುತ್ತೆ, ಸೊ ಹೀಗಿರುತ್ತೆ. ನಿಮ್ಮಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಎಷ್ಟು ಸೆಷನ್ ಆಗಬೇಕು, ರಿಸಲ್ಟ್ ಯಾವಾಗ ನಮಗೆ ಸಿಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ನೋಟಿಸ್ ಮಾಡಬೇಕು? ಸೊ ರಿಸಲ್ಟ್ಸ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಸೆಷನ್ ಇಟ್ ಸೆಲ್ಫ್ ನೀವು ಸ್ವಲ್ಪ ರಿಸಲ್ಟ್ಸ್ ನೋಡ್ಬೋದು. ಬಟ್ ಪ್ರಾಮಿನೆಂಟ್ ರಿಸಲ್ಟ್ಸ್ ಅಂತ ನೋಡೋಕ್ಕೆ ಯು ಹ್ಯಾವ್ ಟು ಕಂಪ್ಲೀಟ್ ಅಟ್ ಲೀಸ್ಟ್ 3 ಸೆಷನ್ಸ್. 3 ಸೆಷನ್ ಆದಮೇಲೆ ಯು ಕ್ಯಾನ್ ಸಿ ಸಮ್ ವೈಟ್ನಿಂಗ್ ಆಫ್ ಯರ್ ಸ್ಕಿನ್, ಇಲ್ಲ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ಆಕ್ನಿ, ಮತ್ತೆ ಹೇರ್ ಫಾಲ್ ಇಶ್ಯೂಸ್ ಇದ್ರೆ ಇದೆಲ್ಲ ಸ್ವಲ್ಪ ಸಾರ್ಟ್ ಔಟ್ ಆಗುತ್ತೆ 3 ಸೆಷನ್ ಆದಮೇಲೆ. ಇಟ್ ಈಸ್ ಆಲ್ವೇಸ್ ಗುಡ್ ಇಫ್ ಯು ಕಂಪ್ಲೀಟ್ 5 to 8 ಸೆಷನ್ಸ್. ಓಕೆ, ಇನ್ನು ಪ್ರತಿಯೊಬ್ರು ಯೋಚನೆ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ, ನೋಡಿದ ತಕ್ಷಣ ತುಂಬಾ ಕಾಸ್ಟ್ಲಿ ಇರುತ್ತೆ, ನಾವು ಇಂಜೆಕ್ಷನ್ ಅನ್ನೋ ಭಯ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡಿರುತ್ತೆ ಡಾಕ್ಟರ್. ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಬಹುದು ಅಥವಾ ಟಿವಿ ಸ್ಕ್ರೀನ್ ಕೆಳಗಡೆ ಡಿಸ್ಪ್ಲೇ ಆಗೋ ನಂಬರ್ಗೆ ಕಾಲ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 8880 Attica Gold Company. ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ದೂರಸಂಪರ್ಕ ಇಲಾಖೆಯಿಂದ ಪರವಾನಗಿ ಪಡೆದ ಸಂಸ್ಥೆ. ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್. ಸ್ಕೂಲ್ಸ್, ಕಾಲೇಜಸ್, ಆಫೀಸ್, ಹೋಮ್, ಹಾಸ್ಪಿಟಲ್ಸ್, ಐಟಿ ಅಂಡ್ ಟೆಕ್ ಪಾರ್ಕ್ಸ್, ಇಂಡಸ್ಟ್ರೀಸ್, ಇನ್ನು ಅನೇಕ ಕ್ಷೇತ್ರಗಳಿಗೆ ಆಲ್ನೆಟ್ ಕೊಡಲಿದೆ ಉತ್ತಮ ಸೇವೆ. ಗ್ರಾಹಕರನ್ನ ತೃಪ್ತಿಪಡಿಸುವುದೇ ನಮ್ಮ ಧ್ಯೇಯ.
ತಡ ಮಾಡಬೇಡಿ, ಸಂಪರ್ಕ ಪಡೆಯಲು ಕೂಡಲೇ ಕರೆ ಮಾಡಿ. ಆಲ್ನೆಟ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್, ಕಾಲ್ 7022228886. ವೆಲ್ಕಮ್ ಬ್ಯಾಕ್. ಇನ್ನು ಡಾಕ್ಟರ್, ಪ್ರತಿಯೊಬ್ಬರಿಗೂ ಕೂಡ ಟ್ರೀಟ್ಮೆಂಟ್ ಅಂದಿದ ತಕ್ಷಣ ಸ್ಕಿನ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಸ್ಕಿನ್ ಟ್ರೀಟ್ಮೆಂಟ್ ಅಂದಿದ ತಕ್ಷಣ ಕೈಗೆಟುಕೋ ದರ ಇರಲ್ಲ ಅನ್ನೋ ಒಂದು ಭಾವನೆ, ತುಂಬ ಕಾಸ್ಟ್ಲಿ ಇರುತ್ತೆ, ಅದು ಇಂಜೆಕ್ಷನ್ ಪಿಲ್ ಅಂತೆಲ್ಲ ಮಾತಾಡ್ತಿದ್ದೀವಿ ಅಂದಿದ ತಕ್ಷಣ ಅನ್ಕೋತಾರೆ ಸಹಜವಾಗಿ. ಯಾಕಂದರೆ ಆಸೆ ಇರುತ್ತೆ ತುಂಬ ಜನಕ್ಕೆ. ಎಷ್ಟೋ ಜನ ಹೀಯಾಳ್ಸಿರ್ತಾರೆ, ಕಲರ್ ಕಪ್ಪಿದೆಯಾ ಅಥವಾ ಹಂಗಿದೆಯಾ ಹಿಂಗಿದೆಯಾ ಅಂತ ಆಸೆ ಇರುತ್ತೆ, ನಾನು ಚೆನ್ನಾಗಿ ಆಗಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ದುಬಾರಿ ಇರುತ್ತೆ ಅಂತ ಕೈ ಸೋತು ಸುಮ್ಮನಾಗ್ತಾರೆ. ಸೊ ಅಂಥವ್ರಿಗೆ ಇದ್ರ ಕಾಸ್ಟ್ ಎಲ್ಲ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಗ್ಲೂಟಾಥಯೋನ್ ಪ್ರೈಸಿಂಗ್ ಅಂತ ನೀವು ನೋಡಿದ್ರೆ ಇಟ್ ವೇರಿ ಸಮ್ವೇರ್ ಬಿಟ್ವೀನ್ 7,000 ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಅಪ್ ಟು ಇವನ್ 15,000 ಪರ್ ಸೆಷನ್. ಒಂದು ಸೆಷನ್ಗೆ 7 to 15 ಆಗುತ್ತೆ. ಸೊ ದ ಪ್ರೈಸಿಂಗ್ ಯಾಕೆ ಇಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಇಟ್ ಡಿಪೆಂಡ್ಸ್ ದ ಬ್ರ್ಯಾಂಡ್ ಆಫ್ ಗ್ಲೂಟಾಥಯೋನ್, ಇದು ಎಲ್ಲಿಂದ ತರಿಸಿದ್ದು, ಮತ್ತೆ ವೆದರ್ ಇಟ್ ಇಸ್ FDA ಅಪ್ರೂವ್ಡ್ ಪ್ರಾಡಕ್ಟ್ ಆರ್ ವೆದರ್ ದ ಕಾನ್ಸಂಟ್ರೇಷನ್ ಆಫ್ ಗ್ಲೂಟಾಥಯೋನ್. ಸೊ ಇದರೆಲ್ಲ ಡಿಪೆಂಡ್ ಆಗುತ್ತೆ ದ ಕಾಸ್ಟಿಂಗ್. ಸಿಂಗಲ್ ಸೆಷನ್ ಯು ಕ್ಯಾನ್ ಆವರೇಜ್ ಮಂತ್ಲಿ 10 ಅಂತ ಯು ಕ್ಯಾನ್ ಥಿಂಕ್ ಅಬೌಟ್ 10K ಪರ್ ಸೆಷನ್. ಒಂದಷ್ಟು ಜನಕ್ಕೆ ಪಿಂಪಲ್ಸ್, ಡ್ಯಾಂಡ್ರಫ್ ಇಂದ ಕೂಡ ಕಾಸ್ ಆಗ್ತಾ ಇರುತ್ತೆ. ಸೊ ಒಂದಷ್ಟು ಜನಕ್ಕೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರ ಜೊತೆಗೆ ಸ್ಕಿನ್ ಜೊತೆಗೆ ಏರ್ ಫಾಲ್ಗೂ ಕೂಡ ಇದರಿಂದ ಏನಾದ್ರು ಪರಿಹಾರ ಇರುತ್ತೆ? ಡೆಫಿನೆಟ್ಲಿ. ಸೊ ನೀವು ಡ್ಯಾಂಡ್ರಫ್ ಇಶ್ಯೂಸ್ ಅಂತ ಕೇಳಿದ್ರಿ. ಸೊ ಡ್ಯಾಂಡ್ರಫ್ ಅಂಡ್ ಪಿಂಪಲ್ಸ್ ಇಸ್ ನಾಟ್ ಎಟ್ ಆಲ್ ರಿಲೇಟೆಡ್. ಡ್ಯಾಂಡ್ರಫ್ ಬಂದ್ಬಿಟ್ಟು ಫಂಗಲ್ ಇನ್ಫೆಕ್ಷನ್. ಸೊ ಯು ವಿಲ್ ಹ್ಯಾವ್ ಟು ಗೆಟ್ ಡ್ಯಾಂಡ್ರಫ್ ಟ್ರೀಟೆಡ್ ಫಸ್ಟ್. ಮೇ ಬಿ ಯುವರ್ ಪಿಂಪಲ್ಸ್ ಆರ್ ಡ್ಯೂ ಟು ಸಮ್ ಅದರ್ ರೀಸನ್. ಫಸ್ಟ್ ಡ್ಯಾಂಡ್ರಫ್ ನ ಟ್ರೀಟ್ ಮಾಡಿಬಿಟ್ಟು ದೆನ್ ಯು ಶುಡ್ ಸಿ ವೈ ಯು ಆರ್ ಗೆಟಿಂಗ್ ಪಿಂಪಲ್ಸ್, ಅದನ್ನ ಟ್ರೀಟ್ ಮಾಡಬೇಕು. ಅಂಡ್ ಡೆಫಿನೆಟ್ಲಿ ವೆನ್ ಯು ಆರ್ ಟೇಕಿಂಗ್ ಗ್ಲೂಟಾಥಯೋನ್ ಇಂಜೆಕ್ಷನ್ಸ್ ಫಾರ್ ಯೋರ್ ಸ್ಕಿನ್, ನಿಮ್ಮ ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಿಮಗೆ ಬೈ ಚಾನ್ಸ್ ಹೇರ್ ಫಾಲ್ ಇದ್ರೆ ಇಟ್ ವಿಲ್ ಗೆಟ್ ಅಡ್ರೆಸ್ಡ್. ಹೇರ್ ಫಾಲ್ ಕಡಿಮೆ ಆಗುತ್ತೆ, ನಿಮ್ಮ ಹೇರ್ ಶೈನ್, ಲಸ್ಚರ್ ಇದೆಲ್ಲ ಇಂಪ್ರೂವ್ ಆಗುತ್ತೆ. ಗ್ರೇ ಹೇರ್ ಡಿಲೇ ಆಗುತ್ತೆ. ಮತ್ತೆ ಟೀನೇಜರ್ಸಿಗೆ ತುಂಬಾ ದೊಡ್ಡ ಸಮಸ್ಯೆ ಅಂದ್ರೆ ಅದು ಆಕ್ನೆ ಪ್ರಾಬ್ಲಮ್. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಬರ್ತಿದೆ ಅಥವಾ ಜೆನೆಟಿಕಲ್ ಬರ್ತಿದ್ಯಾ ಅಥವಾ ಏಜ್ ಫ್ಯಾಕ್ಟರ, ಇದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಆಕ್ನೆ ಪ್ರಾಬ್ಲಮ್ ಅಂತೂ ಇತ್ತೀಚೆಗಂತೂ ಲೈಫ್ ಸ್ಟೈಲ್ ಅಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ಡಾಕ್ಟರ್? ಸೊ ಆಕ್ನಿ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಕಾಸ್ ನೋಡಬೇಕು. ವಾಟ್ ಇಸ್ ದ ಟೈಪ್ ಆಫ್ ಆಕ್ನಿ, ಅದು ಎಂತ ಕಾಸ್, ಲೈಕ್ ವೆದರ್ ಇಟ್ ಇಸ್ ಹಾರ್ಮೋನಲ್, ಡಯಟ್ ರಿಲೇಟೆಡ್. ಸೊ ಹಾರ್ಮೋನಲ್ ಅಂದ್ರೆ PCOD ಕಂಡೀಷನ್ಸ್ ಏನಾದ್ರೂ ಇದೆಯಾ? ಸೊ ಡಯಟ್ ರಿಲೇಟೆಡ್ ಇವಾಗಿನ ಟೀನೇಜರ್ಸ್ ಫ್ರೈಡ್ ಫುಡ್ಸ್, ಜಂಕ್ ಫುಡ್ ತುಂಬಾ ತಗೊಳ್ತಾರೆ. ಸೊ ದಟ್ ಇಸ್ ಒನ್ ಮೇಜರ್ ಕಾಸ್ ಆಫ್ ಆಕ್ನಿ. ಸೊ ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಆ ಥರ ಕಾಸ್ ನೋಡ್ಬಿಟ್ಟು ದೆನ್ ವಿ ವಿಲ್ ಹ್ಯಾವ್ ಟು ಟ್ರೀಟ್. ಗ್ಲೂಟಾಥಯೋನ್ ವಿಲ್ ವರ್ಕ್ ಫಾರ್ ಆಕ್ನಿ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್, ಬಟ್ ಬೇರೆ ಟ್ರೀಟ್ಮೆಂಟ್ಸ್ ಕಾಂಬಿನೇಷನ್ ಜೊತೆಗೆ ಮೇ ಬಿ ವಿತ್ ಅ ಕೆಮಿಕಲ್ ಪೀಲ್ ಇಟ್ ವಿಲ್ ವರ್ಕ್. ಮತ್ತೆ ಸಿಸ್ಟಮಿಕ್ ಆಂಟಿಬಯೋಟಿಕ್ಸ್ ಕೊಡ್ತೀವಿ. ನಿಮ್ಮಲ್ಲಿ ಕೆಮಿಕಲ್ ಪೀಲ್ ಅದೆಲ್ಲ ಇದೆಯಾ ಡಾಕ್ಟರ್? ಜೊತೆಗೆ ಅವೈಲೇಬಲ್. ಸೊ ಮೋಸ್ಟ್ಲಿ ಕಾಂಬಿನೇಷನ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಸೊ ಅವರಿಗೆ ವಿತ್ ದ ಗ್ಲೂಟಾಥಯೋನ್ ಇಂಜೆಕ್ಷನ್ ಐದರ್ ಕೆಮಿಕಲ್ ಪೀಲ್, ಮೈಕ್ರೋ ನೀಡ್ಲಿಂಗ್, ಸ್ಕಾರ್ಸ್ ಏನಾದರೂ ಇದ್ರೆ ಮೈಕ್ರೋ ನೀಡ್ಲಿಂಗ್ ಟ್ರೀಟ್ಮೆಂಟ್ ಕೊಡ್ತೀವಿ. ಲೇಸರ್ಸ್ ಬೇಕಿದೆಯಾ ಅದು ನೋಡ್ತೀವಿ. ಸೊ ಇಟ್ ವಿಲ್ ಯೂಶಲಿ ಬಿ ಕಾಂಬಿನೇಷನ್ ಟ್ರೀಟ್ಮೆಂಟ್ ಟು ಸಿ ಫಾಸ್ಟ್ ರಿಸಲ್ಟ್ಸ್. ಓಕೆ ಡಾಕ್ಟರ್, 30 ಎಬೋ ಏಜ್ ಆಯ್ತು ಅಂದ್ರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಿರುವಂತದ್ದು ಮೆಲಾಸ್ಮಾ ಅನ್ನೋದು, ಅಂದ್ರೆ ಬಂಗ್ ಆಗುವಂಥದ್ದು ಮುಖದಲ್ಲಿ. ಇದು ತುಂಬಾ ಜನಕ್ಕೆ ಸಮಸ್ಯೆ ಇದೆ. ಯಾವ್ದೋ ಒಂದು ಆಯಿಂಟ್ಮೆಂಟ್ ಹಚ್ತಾ ಇದೆ ಡಾಕ್ಟರ್, ಅದು ಹಚ್ಬೇಕಾದ್ರೆ ಹೋಯ್ತು, ಬಿಟ್ಟಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಯ್ತು, ಇದು ಯಾಕಾಗತ್ತೆ ಅನ್ನೋ ತುಂಬಾ ಜನಕ್ಕೆ. ಆಮೇಲೆ ಸಾಮಾನ್ಯವಾಗಿ ಒಂದು 100 ಜನ ತಗೊಂಡ್ರೆ 80 ಜನಕ್ಕೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಇದು ಪ್ರಮುಖವಾಗಿ ಕಾರಣ ಏನಾಗಿರುತ್ತೆ? ನಿಮ್ಮಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಡಾಕ್ಟರ್? ಸೊ ನಮ್ ಡೈಲಿ ಪ್ರಾಕ್ಟೀಸ್ ಕ್ಲಿನಿಕಲ್ ನೋಡಿದ್ರೇನು ದ ಪರ್ಸೆಂಟೇಜ್ ಆಫ್ ಮೆಲಾಸ್ಮಾ ಪೇಷಂಟ್ಸ್ ಇಸ್ ಹೈಯರ್. ಸೊ 30 ಇಲ್ಲ, ಮೇ ಬಿ ಆಫ್ಟರ್ 25 ಓನ್ಲಿ ಪೀಪಲ್ ಸ್ಟಾರ್ಟ್ ಡೆವಲಪಿಂಗ್. ಸೊ ಈ ಮೆಲಾಸ್ಮಾಲಿ ವೇರಿಯಸ್ ಟೈಪ್ಸ್ ಇರುತ್ತೆ, ಬಟರ್ಫ್ಲೈ ರ್ಯಾಶ್, ಲೀನಿಯರು ಈ ತರ. ಸೊ ಅದು ನೋಡ್ಬಿಟ್ಟು ಕಾಸ್ ಏನು ಅಂತ ನೋಡ್ಬೇಕು. ಫಾರ್ ಮೋಸ್ಟ್ಲಿ ಇಟ್ ಇಸ್ ಹಾರ್ಮೋನಲ್. 35+ ಅಂದ್ರೆ ಹಾರ್ಮೋನಲ್ ಇರುತ್ತೆ ಮೆಲಾಸ್ಮಾ, ಆರ್ ಮೇ ಬಿ ಡ್ಯೂ ಟು ವೆರಿ ಸೆನ್ಸಿಟಿವ್ ಸ್ಕಿನ್, ಸನ್ ಎಕ್ಸ್ಪೋಜರ್ ಇಂದಾನು ಆಗ್ಬೋದು, ಡ್ಯೂ ಟು ವೇರಿಯಸ್ ರೀಸನ್ಸ್. ಸೊ ಮೆಲಾಸ್ಮಾ ಅಂದ್ರೆ ಅದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇರುತ್ತೆ. ವಿತ್ ಅ ಕೆಮಿಕಲ್ ಪೀಲ್ ಮತ್ತೆ ಸಿರಮ್ ಸಜೆಸ್ಟ್ ಮಾಡ್ತೀವಿ, ವಿತ್ ಓರಲಿ ಟ್ಯಾಬ್ಲೆಟ್ಸ್, ವೈಟಮಿನ್ C ಟ್ಯಾಬ್ಲೆಟ್ಸ್, ಆಂಟಿ ಆಕ್ಸಿಡೆಂಟ್ ಟ್ಯಾಬ್ಲೆಟ್ಸ್. ವಿತ್ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್ ವಿ ಹ್ಯಾವ್ ಟು ಟ್ರೀಟ್ ಮೆಲಾಸ್ಮಾ. ಅಂಡ್ ಇಟ್ ಟೇಕ್ಸ್ ಸಮ್ ಟೈಮ್. ಫಾಸ್ಟ್ ರಿಸಲ್ಟ್ಸ್ ಅಂತ ನೋಡೋಕ್ಕಾಗಲ್ಲ. ಯು ಹ್ಯಾವ್ ಟು ವೇಟ್ ಮಿನಿಮಮ್ ಒಂದು 3 months ಮೆಲಾಸ್ಮಾ ಕಂಪ್ಲೀಟ್ಲಿ ಕ್ಯೂರ್ ಆಗಬೇಕು, ಇಲ್ಲ ರಿಸಲ್ಟ್ಸ್ ನೋಡಬೇಕು, ಆ ಥರ. ಓಕೆ, ವಿವಾಂತ್ ಎಸ್ಥೆಟಿಕ್ಸ್ ನಲ್ಲಿ ಗ್ಲೂಟಾಥಿಯೋನ್ ಇಂಜೆಕ್ಷನ್ ಜೊತೆಗೆ ಇನ್ನು ಯಾವ್ದೆಲ್ಲ ತರ ಟ್ರೀಟ್ಮೆಂಟ್ ಸಿಗತ್ತೆ ಡಾಕ್ಟರ್ ನಿಮ್ಮಲ್ಲಿ?
ಸೊ ಐ ವಿ ಟ್ರೀಟ್ಮೆಂಟ್ಸ್ ಅಂತ ನೋಡಿದ್ರೆ ವಿ ಹ್ಯಾವ್ ಐ ವಿ ಗ್ಲೂಟಾಥಯೋನ್ ಅಫ್ಕೋರ್ಸ್ ಇವಾಗ ನಾವು ಮಾತಾಡಿದ್ದು. ದೆನ್ ದೇರ್ ಇಸ್ ಐ ವಿ ವೈಟಮಿನ್ಸ್ ಅಂತ ಇರುತ್ತೆ ನಿಮ್ಗೆ ಓವರ್ ಆಲ್ ಹೆಲ್ತ್ ಮತ್ತೆ ಸ್ಕಿನ್ನಲ್ಲಿ ಗ್ಲೋ ಇಲ್ಲ ಅಂತ ಬರೋವರಿಗೆ ಐ ವಿ ವೈಟಮಿನ್ಸ್ ಕೊಡ್ತೀವಿ, ಐ ವಿ ಅಮೈನೋ ಆಸಿಡ್ಸು. ಆ್ಯಂಡ್ ಫಾರ್ ಸ್ಪೋರ್ಟ್ಸ್ ಇಂಡಿವಿಜುವಲ್ಸು ಫಾರ್ ದ ಸ್ಪೋರ್ಟ್ಸ್ ಎಂಡ್ಯೂರೆನ್ಸ್ ಎವ್ರಿಥಿಂಗ್ ವಿ ಹ್ಯಾವ್ ಅಮೈನೋ ಆಸಿಡ್ಸ್ ವಿಚ್ ವಿಲ್ ಬಿ ಗಿವನ್ ಅಲಾಂಗ್ ವಿತ್ ದಿಸ್ ವೈಟಮಿನ್ಸ್. ಮತ್ತು ಬೇರೆ ಆ್ಯಕ್ನಿ ಟ್ರೀಟ್ಮೆಂಟು, ಆ್ಯಕ್ನಿ ಸ್ಕಾರ್ ಟ್ರೀಟ್ಮೆಂಟ್ಸ್ ಇದೆ, ಅಫ್ಕೋರ್ಸ್ ಮೆಲಾಸ್ಮಾ ಟ್ರೀಟ್ಮೆಂಟು. ಮತ್ತು ಹೇರ್ ಅಂತ ನೋಡಿದ್ರೆ ವಿ ಹ್ಯಾವ್ ಹೇರ್ ಫಾಲ್ ಟ್ರೀಟ್ಮೆಂಟ್ಸ್ ಲೈಕ್ ಮೀಸೋಥೆರಪಿ, PRP, GFC ಇದೆಲ್ಲ ಇದೆ. ಡ್ಯಾಂಡ್ರಫ್ ಟ್ರೀಟ್ಮೆಂಟು, ವಿ ಹ್ಯಾವ್ ಆಲ್ ದೀಸ್ ಟ್ರೀಟ್ಮೆಂಟ್ಸ್. ಡಾಕ್ಟರ್, ಒಂದಷ್ಟು ಜನಕ್ಕೆ ದೀರ್ಘಕಾಲಿಕ ಮಾರ್ಕ್ಸ್ ಇರುತ್ತೆ, ಪಿಂಪಲ್ ಯಾವಾಗೋ ಆಗಿರುತ್ತೆ. ಸೊ ಒಂದು 18 ಟೀನೇಜಸ್ ಅಲ್ಲಿ ಪಿಂಪಲ್ ಆಗಿರುತ್ತೆ, ಅದು ಹಂಗೆ ಮಾರ್ಕ್ ಇರುತ್ತೆ. ಈಗ 25 ದಾಟಿರ್ತಾರೆ ಅವರು. ಸೊ ಹಳೆ ಮಾರ್ಕ್ ಇದೆಲ್ಲ ಹೋಗತ್ತಾ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಅಂಥವ್ರಿಗೆ ಕೂಡ ಈ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿ? ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಸೊ ನಾನು ಹೇಳಿದಾಗ ಕಾಂಬಿನೇಷನ್ ಟ್ರೀಟ್ಮೆಂಟ್ಸ್. ಇಫ್ ಯು ಹ್ಯಾವ್ ವೆರಿ ಓಲ್ಡ್ ಆಕ್ನಿ ಸ್ಕಾರ್ಸ್, 10 years ಸ್ಕಾರ್ಸ್, 20 years ಸ್ಕಾರ್ಸ್, ಇದನ್ನು ನಾವು ಟ್ರೀಟ್ ಮಾಡ್ಬೋದು, ಪ್ರೊವೈಡೆಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಪೇಷನ್ಸ್ ಇರಬೇಕು ಅವರಿಗೆ. ಸೊ ವಿ ವಿಲ್ ಬಿ ಡೂಯಿಂಗ್ ದ ಟ್ರೀಟ್ಮೆಂಟ್ ಮಂತ್ಲಿ ಒನ್ಸ್ ಆ ಥರ. ಸೊ ಸಬ್ಸಿಕ್ವೆಂಟ್ ಸೆಷನ್ಸ್ ಅಲ್ಲಿ ಅವ್ರು ಬಂದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಆಲ್ಸೋ ಸಿ ಗುಡ್ ರಿಸಲ್ಟ್ಸ್. ಓಕೆ. ಒಂದಷ್ಟು ಜನ ಪಿಂಪಲ್ ಆಗಿದ ತಕ್ಷಣ ಪಿಂಚ್ ಮಾಡ್ತಾರೆ, ಜೊತೆಗೆ ಪೋರ್ಸ್ ಜಾಸ್ತಿ, ಈ ಚೀಕ್ಸ್ ಅಲ್ಲಿ ತುಂಬಾ ಪೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಂಥವ್ರು ತುಂಬಾ ವರ್ಷದಿಂದ ಪೋರ್ಸ್ ಇದೆ ನಮಗೆ, ತುಂಬಾ ಜಾಸ್ತಿ ಪೋರ್ಸು, ಅದು ಹೋಗತ್ತಾ, ಕ್ಲಿಯರ್ ಆಗತ್ತಾ, ಹೆಂಗೆ ಕ್ಲಿಯರ್ ಆಗತ್ತದು ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಯಾಕಂದ್ರೆ ಹೋಲ್ ತರ ಆಗಿರುತ್ತೆ, ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ? ಸೊ ಪಿಂಪಲ್ಸ್ ಅಂತ ನೋಡಿದ್ರೆ ಪಿಂಪಲ್ಸ್ ಪಾಪ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಯು ಹ್ಯಾವ್ ಟು ನಾಟ್ ಟಚ್ ಯುವರ್ ಫೇಸ್ ಎಟ್ ಆಲ್. ಸೊ ಪಿಂಪಲ್ಸ್ ವಿಲ್ ಅದೇ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಸೊ ಸಮ್ ಪೀಪಲ್ ವಿಲ್ ಟ್ರೈ ಟು ಪಾಪ್ ಔಟ್ ದ ಪಿಂಪಲ್, ರಿಮೂವ್ ದ ಪಸ್, ಇಲ್ಲ ಬೇರೆ ಏನಾದ್ರು ಅಪ್ಲೈ ಮಾಡ್ತಾರೆ, ಇಲ್ಲ ಹೋಮ್ ಟ್ರೀಟ್ಮೆಂಟ್ಸ್ ಅಂತ ನೋಡ್ತಾರೆ, ಅಪ್ಲೈಯಿಂಗ್ ಟರ್ಮರಿಕ್, ನೀಮ್ ಆಯಿಲ್, ಇದೆಲ್ಲ ಇಟ್ ವಿಲ್ ಡೆಫಿನೆಟ್ಲಿ ವರ್ಸನ್ ಯುವರ್ ಸ್ಕಿನ್. ಸೊ ಯು ಸಿ ಯೋರ್ ನಿಯರೆಸ್ಟ್ ಡಾಕ್ಟರ್ ಅಂಡ್ ಆಸ್ಕ್ ಫಾರ್ ದಟ್ what treatment is advised for that particular skin type. But don't pop out your pimples. That is one bad habit. Okay. ಇನ್ನು ಯಾವುದೇ ಒಂದು ಟ್ರೀಟ್ಮೆಂಟ್ ಅಂತ ಅಂದ್ರೂ ಒಂದಷ್ಟು ಜನ ಯೋಚನೆ ಮಾಡ್ತಾರೆ. ಜೊತೆಗೆ ಕಾಲರ್ಸ್ ಕೂಡ, ಇಬ್ರು ಕಾಲ್ ಮಾಡಿದವ್ರು ಕೂಡ ಕೇಳಿದ್ರು, ಏನಾದರೂ ಸೈಡ್ ಎಫೆಕ್ಟ್ ಆಗತ್ತಾ, ಇದನ್ನ ಯಾರು ತಗೋಬಹುದು, ಯಾರು ತಗೋಬಾರ್ದು, ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಇದರಿಂದ, ಪ್ರತಿಯೊಬ್ರು ಕೇಳ್ತಾರೆ. ಯಾಕಂದ್ರೆ ಆಸೆ ಇರುತ್ತೆ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ, ಬಟ್ ಇದರಿಂದ ಏನಾದರೂ ಆದ್ರೆ ಏನೋ ಭಯ ಇರುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಇರತ್ತಾ ಡಾಕ್ಟರ್ ಇದರಿಂದ? ಗ್ಲೂಟಾಥಯೋನ್ ಇಂಜೆಕ್ಷನ್ ಇಂದ ಮೇಜರ್ಲಿ ಏನು ಸೈಡ್ ಎಫೆಕ್ಟ್ಸ್ ಆ ಥರ ಇಲ್ಲ, ಬಿಕಾಸ್ ಇಟ್ ಇಸ್ ದ ಆಂಟಿ ಆಕ್ಸಿಡೆಂಟ್. ಸೊ ಬಟ್ ಇಟ್ ಡೆಫಿನೆಟ್ಲಿ ಮ್ಯಾಟರ್ಸ್ ವೇರ್ ಯು ಟೇಕ್ ಇಟ್, ಫ್ರಮ್ ಹೋಮ್ ಯು ಗೆಟ್ ದ ಇಂಜೆಕ್ಷನ್ ಡನ್. ಸೊ ಆಲ್ವೇಸ್ ಲುಕ್ ಫಾರ್ ಅ ಪ್ರೊಫೆಷನಲ್ ಕ್ಲಿನಿಕ್, ಡಾಕ್ಟರ್ ಹತ್ರನೇ ಮಾಡಿಸಿ. ದೇರ್ ಆರ್ ಇವನ್ ಲಾಟ್ ಆಫ್ ಸಲೂನ್ಸ್ ಆಫರಿಂಗ್ ದಿಸ್ ಗ್ಲೂಟಾಥಯೋನ್ ಟ್ರೀಟ್ಮೆಂಟ್. ಪ್ಲೀಸ್ ಡೋಂಟ್ ಗೋ ಫಾರ್ ಇಟ್. ಸೊ ಲುಕ್ ಫಾರ್ FDA ಅಪ್ರೂವ್ಡ್ ಪ್ರಾಡಕ್ಟ್ಸ್. ಸೊ ನಮ್ಮ ಕ್ಲಿನಿಕಲ್ಲಿ FDA ಅಪ್ರೂವ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಿಮಗೆ ಟೋಟಲಿ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಅಂಡ್ ದೇರ್ ವಿಲ್ ಬಿ ಸಮ್ ಪ್ರಿಕಾಷನ್ಸ್. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ರಿಸಲ್ಟ್ಸ್ ಕ್ವಿಕ್ಲಿ. ಒಂದಷ್ಟು ಜನ ಡಾಕ್ಟರ್ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ, ಈಗ ನೀವು ವಿವಾಂತ್ ಎಸ್ಥೆಟಿಕ್ಸ್ ನಲ್ಲಿ ಗ್ಲುಟಾಥಿಯೋನ್ ಒಂದು ಇಂಜೆಕ್ಷನ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದೇ ರೀತಿಯಾಗಿ ನಾವು ಹೇಳಿದ್ವಿ, ಒಂದಷ್ಟು ಸಲೂನ್ಸ್ಗಳಲ್ಲಿ ಕಡಿಮೆ ದುಡ್ಡಿಗೆ ಸಿಗತ್ತೆ ಅಂತ ಒಂದಷ್ಟು ಜನ ಹೋಗ್ತಾರೆ. ಅಂದ್ರೆ ಆಫರ್ಡಬಲ್ ಇದೆ, ನಮ್ಗೆ ಕಡಿಮೆ ದುಡ್ಡಿಗೆ ಸಿಗ್ತಿದೆ, ಬಿಡು ಹೋಗ್ತೀವಿ, ಅಲ್ಲೋದ್ರೆ ಜಾಸ್ತಿ ಆಗತ್ತೆ ಅನ್ನೋದಿರತ್ತೆ. ಸೊ ಅದಕ್ಕೂ ನಿಮ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಅದರಿಂದ ಅವ್ರು ಯಾವ ರೀತಿಯಾದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಡಾಕ್ಟರ್? ಸಲೂನ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ವುಡ್ ನಾಟ್ ಬಿ ಫಾಲೋಯಿಂಗ್ ದ ಎಸೆಪ್ಟಿಕ್ ಪ್ರಿಕಾಷನ್ಸ್. ಒಂದು ಕ್ಲೀನ್ ಎನ್ವಿರಾನ್ಮೆಂಟ್, ಹೈಜಿನಿಕ್ ಎನ್ವೈರನ್ಮೆಂಟ್ ಅಲ್ಲಿ ಇದನ್ನೆಲ್ಲ ಮಾಡಬೇಕು. ಸ್ಟೆರೈಲ್ ನೀಡಲ್ಸ್. ಸೊ ದೇ ವುಡ್ ನಾಟ್ ಬಿ ಮೋರ್ ನಾಲೆಜಬಲ್ ಅಬೌಟ್ ಆಲ್ ದಿಸ್. ಸೊ ವೆನ್ ಯು ಗೋ ಟು ಅ ಕ್ಲಿನಿಕ್, ವಿ ವಿಲ್ ಮೇಕ್ ಶೋರ್ ದಟ್ ಆಲ್ ದಿಸ್ ಇಸ್ ಡನ್. ಮತ್ತೆ ವಿ ಲುಕ್ ಫಾರ್ FDA ಅಪ್ರೂವ್ಡ್ ಪ್ರಾಡಕ್ಟ್ಸ್. ಇಂಜೆಕ್ಷನ್ಸ್ ಇರಲಿ, ಕೆಮಿಕಲ್ ಪೀಲ್ಸ್, ಬೇರೆ ಪ್ರಾಡಕ್ಟ್ಸ್, you always look for some standardized products, then there are no side effects. Okay doctor, caller idare. Namaste ಮಂಜುಳಾ ಅವರೇ. ನಮಸ್ತೆ. ಎಸ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಮುಖಲ ಫುಲ್ ಕಪ್ಪು. ಹೇಳಿ. ಮುಖಲ ಫುಲ್ ಕಪ್ಪು. ಓಕೆ. ನೆರಳುಗಳು ಆಗ್ತದ ಫುಲ್. ಓಕೆ. ಎಷ್ಟು ದಿನದಿಂದ ಇದೆ ಪಿಗ್ಮೆಂಟೇಷನ್? 1 ವರ್ಷದಿಂದ. 1 ವರ್ಷ. ಎಷ್ಟು ವಯಸ್ಸು ನಿಮ್ಗೆ? 30. ಓಕೆ. ಆಲ್ ಆಫ್ ಅ ಸಡನ್ ಸ್ಟಾರ್ಟ್ ಆಯ್ತಾ, ಇಲ್ಲ ಮೇ ಬಿ ಆಫ್ಟರ್ ಪ್ರೆಗ್ನೆನ್ಸಿನ ಆ ತರ? ಇಲ್ಲ ಪ್ರೆಗ್ನೆನ್ಸಿ ಏನಿಲ್ಲ, ಹಂಗೆ ಸಡನ್ಲಿ ಸ್ಟಾರ್ಟ್ ಆಗಿರೋದು. ಸೊ ಪಿಗ್ಮೆಂಟೇಷನ್ಗೆ ತುಂಬಾ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ವಿ ಹ್ಯಾವ್ ಟು ಲುಕ್ ಇನ್ ಟು ಯುವರ್ ಸ್ಕಿನ್ ಅಂಡ್ ದೆನ್ ಅಡ್ರೆಸ್ ವಾಟ್ ಇಸ್ ಇಟ್. ಯಾವ ತರ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಇದಾಗುತ್ತೆ. ಆಕ್ನಿ ಪ್ರಾಬ್ಲಮ್ಸ್ ಏನು ಇಲ್ವಾ? ಇಲ್ಲ. ಪಿಂಪಲ್ಸ್ ಇಲ್ಲ. ಸೊ ಪಿಗ್ಮೆಂಟೇಷನ್ ಅಂದ್ರೆ ಅದ್ ನೋಡ್ಬಿಟ್ಟು ಹೇಳಕ್ಕಾಗತ್ತೆ ಪಿಗ್ಮೆಂಟೇಷನ್ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ.
ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕಾಗಿ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಯಾಕಂದ್ರೆ ಸ್ಕಿನ್ನಿನ ಸಮಸ್ಯೆ ನೀವು ಫೋನಲ್ಲಿ ಕೂತು ಕನ್ಸಲ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬರಬೇಕು ಡಾಕ್ಟರ್ಸ್ ನಿಮ್ಮ ಸ್ಕಿನ್ ನೋಡಿ, ನಿಮ್ಮ ಸ್ಕಿನ್ ಕಂಡೀಷನ್ ನೋಡಿ, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಡಾಕ್ಟರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅವ್ರು ಏನು ಮಾಡಬೇಕು, ಯಾವ ಟ್ರೀಟ್ಮೆಂಟು, ಇದೆಲ್ಲದನ್ನು ಕೂಡ ಕೊಡಬಹುದು. ಡಾಕ್ಟರ್, ಲಾಸ್ಟ್ ರಿಯಾಕ್ಷನ್ ಕೊಡೋದಾದ್ರೆ ನೀವು ಅಂದ್ರೆ ಜನ ಆಸೆ ಇರತ್ತೆ ನಾನು ಕೂಡ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು. ಸೊ ಅಂಥವ್ರು ಇನ್ನ ಮೀನಾಮೇಷ ಎಣಿಸ್ತಾ ಇರ್ತಾರೆ, ತುಂಬಾ ಕಾಸ್ಟ್ ಆಗುತ್ತೇನೋ, ಏನೋ ಒಂದು ಭಯ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಕಮ್ ಅಂಡ್ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಕಂಡೀಷನ್ ತೋರಿಸ್ಕೊಳ್ಳಿ. ದೆನ್ ಯು ಲುಕ್ ಫಾರ್ ದ ಕಸ್ಟಮೈಸ್ ಟ್ರೀಟ್ಮೆಂಟ್. ಬೇರೆಯವರಿಗೆ ವರ್ಕ್ ಆಗಿರೋ ಟ್ರೀಟ್ಮೆಂಟ್ ನಿಮಗೂ ವರ್ಕ್ ಆಗಲ್ಲ. ಹೌದು. ಸೊ ಇಟ್ ಈಸ್ ಆಲ್ವೇಸ್ ಕಸ್ಟಮೈಸ್ ಟ್ರೀಟ್ಮೆಂಟ್ ಪ್ಲಾನ್ ಅಂಡ್ ಅಫೋರ್ಡಬಲ್ ಟ್ರೀಟ್ಮೆಂಟ್ಸ್ ಇದೆ. ಒನ್ಸ್ ದೇ ಕಮ್ ಅಂಡ್ ಕನ್ಸಲ್ಟ್ ವಿ ಕ್ಯಾನ್ ಡೂ ದ ಪ್ರಾಪರ್ ಟ್ರೀಟ್ಮೆಂಟ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಎಷ್ಟೋ ಜನಕ್ಕೆ ಒಂದಷ್ಟು ಭಯ ಇರುತ್ತೆ, ಒಂದಷ್ಟು ಡೌಟ್ಸ್ ಇರುತ್ತೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅಥವಾ ಎಷ್ಟು ಸೆಷನ್ ಹೋಗ್ಬೇಕಾಗತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಅಥವಾ ಯಾವ ರೀತಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಯಾಕಂದ್ರೆ ಕಂಪೇರ್ ಮಾಡ್ಕೋತಾರೆ ಜನ, ನಾನು ಅಲ್ಲಿ ಹೋಗಿದ್ದೆ ಅಥವಾ ನನ್ನ ಫ್ರೆಂಡ್ ಅಲ್ಲಿ ಹೋಗಿದ್ರು, ಅದಕ್ಕೆ ಎಷ್ಟಾಯ್ತು ಇದಕ್ಕೆ ಎಷ್ಟಾಯ್ತು ಅನ್ನೋ ಒಂದು ಕಂಪ್ಯಾರಿಸನ್ ಇರುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಅವ್ರದ್ದು ಏನು ಡೌಟ್ಸ್ ಇರುತ್ತೆ ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಒಂದಷ್ಟು ಸ್ಕಿನ್ ಟ್ರೀಟ್ಮೆಂಟ್ ನಮ್ಮ ಅಕ್ಕಪಕ್ಕ ಮನೆಯವರು ಯಾರೋ ತಗೊಂಡಿದ್ದಾರೆ, ಅದೇ ಟ್ರೀಟ್ಮೆಂಟ್ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋದು ತುಂಬಾ ಮಿಸ್ಕನ್ಸೆಪ್ಷನ್ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಯಾವುದೇ ಚರ್ಮದ ಸಮಸ್ಯೆ, ಏರ್ ಫಾಲ್ ಸಮಸ್ಯೆ ಇದ್ರೆ, ಸ್ಕಿನ್ ಅಲ್ಲಿ ಏನೋ ಪಿಂಪಲ್ಸ್ ಆಗ್ತಿದೆ, ಇದಕ್ಕೆ ಏನ್ ಕಾರಣ ಇರ್ಬೋದು, ಅಥವಾ ನಾನು ಕಲರ್ ಕಪ್ಪಿದ್ದೀನಿ ಸ್ವಲ್ಪ ವೈಟ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತಹ ಆಸೆ. ಇದು ಯಾವುದೇ ನಿಮ್ಮ ಆಸೆ ಇದ್ರೂ ಕೂಡ ಇದೆಲ್ಲದಕ್ಕೂ ನಿಮಗೆ ಪರಿಹಾರ ಸಿಗುವಂಥದ್ದು ವಿವಾಂತ್ ಏಸ್ಥೆಟಿಕ್ಸ್ ನಿಂದ. ನೀವು ಕೂಡ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದ್ದಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡಬಹುದು. ಇದು ಇವತ್ತಿನ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. Vivant Aesthetics, Dr. Sangeeta, Skin, Hair and Smile Clinic, Unit number 207, second floor, 356/20, Esteem Plaza, 13 Cross, 4th Main Road, Sadashivanagara, Bengaluru, 560080. Phone number 8095544499. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. Attica Gold Company.